ಪ್ರೀತಿಯ ವೀಕ್ಷಕರಿಗೆ ಕನ್ನಡ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವತ್ತಿನ ದಿವಸ ನಾವು ತರಕಾರಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ 1/4 ಗ್ಲಾಸ್ ಅಷ್ಟು ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಕಾದಾದ್ಮೇಲೆ 1/4 ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡ್ದಾದ್ಮೇಲೆ ಅದು ಕಡಲೆಬೇಳೆ ಸಹ 1/4 ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಸಹ ಗೋಡಂಬಿ ಸಹ ಹಾಕ್ಕೊಳ್ಬೋದು. ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಆಯಿಲಲ್ಲಿ ಕರೆದು ನಂತರ ಹಚ್ಚಿಟ್ಕೊಂಡಿರೋ ಏನು ಈರುಳ್ಳಿ, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಅಷ್ಟನ್ನು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ನಂತರ ಒಂದು ಮೀಡಿಯಮ್ ಸೈಜು ಟೊಮೆಟೊನು ಹಾಕ್ಕೋಬೇಕು. ಈರುಳ್ಳಿನೂ ಅಷ್ಟೇ ಒಂದು ಮೀಡಿಯಮ್ ಸೈಜು, ಕ್ಯಾಪ್ಸಿಕಮ್ ಒಂದು ಸ್ವಲ್ಪ. ಅಷ್ಟನ್ನು ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡಿಕೊಂಡು ತರಕಾರಿ ನಿಮ್ಗೆ ಇಷ್ಟವಾಗಿರೋ ಯಾವುದಾದ್ರೂ ತರಕಾರಿನ ಹಾಕ್ಕೊಳ್ಬೋದು. ನಾನು ಬೀನ್ಸು, ಆಲೂಗಡ್ಡೆ ಮತ್ತು ಕ್ಯಾರೆಟ್ನ ಹಾಕ್ಕೊಂಡು ನೀಟಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೊಬೇಕು. ಇದು ಒಳ್ಳೆ ಡಯಟಿಂಗ್ ಫುಡ್ ಅಂತ ಹೇಳ್ಬೋದು ಉಪ್ಪಿಟ್ಟು. ಬಟ್ ಕೆಲವರು ಆಲ್ಮೋಸ್ಟು ಇದನ್ನು ಇಷ್ಟಪಡೋದಿಲ್ಲ. ಆರೋಗ್ಯಕ್ಕೆ ಹೆಲ್ದಿ ಫುಡ್ ಇದು. ಆಯಿಲಲ್ಲಿ ಬೆಂದಾದ್ಮೇಲೆ ನಾನು 3/4 ಗ್ಲಾಸ್ ಅಷ್ಟು ರವೆ ತಗೊಂಡಿದ್ದೆ. ಸೊ 2 ಗ್ಲಾಸ್ ಅಷ್ಟು ನಾನು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ತೆಳ್ಳಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಇನ್ನೊಂದು 1/4 ಗ್ಲಾಸ್ ಅಷ್ಟು ನೀರನ್ನು ಬೇಕಂದರೆ ಆ್ಯಡ್ ಮಾಡ್ಕೊಳ್ಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಹಚ್ಚಿಟ್ಕೊಂಡಿರೋ ಸಬ್ಬಾಕ್ಷಿ ಮತ್ತು ಕೊತ್ತಂಬರಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಒಂದು ಸುತ್ತು ತಿರುಗಿಬಿಟ್ಟು ತರಕಾರಿ ಒಂದು ಸೈಡ್ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಬಾಣಲೆಯಲ್ಲಿ 3/4 ಗ್ಲಾಸ್ ಅಷ್ಟು ರವೆನ ತಗೊಂಡು ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಯಾಕಂದರೆ ಕಡಿಮೆ ಇರೋದ್ರಿಂದ ಬೇಗ ತಳ ಅಂಟ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ನಾವು ಹುರ್ಕೋಬೇಕು. ನೋಡಿ, ಇಷ್ಟ ಆದರೆ ಸಾಕು. ಇವಾಗ ಹುರಿದಿಟ್ಕೊಂಡಿರೋದನ್ನ ಸೈಡ್ಗೆ ಇಟ್ಕೊಂಡು ತರಕಾರಿ ಬೆಂದಿದೆಯಾ ಅಂತ ನೋಡ್ಕೊಳ್ಳೋದಾದರೆ ನೋಡಿ, ತರಕಾರಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಇವಾಗ ಲೋ ಫ್ಲೇಮಲ್ಲಿ ರವೆನ ಎಳೋಗಿ ಬಿಡ್ತಾ ಬರಬೇಕು. ಕ್ವಾಂಟಿಟಿ ಜಾಸ್ತಿ ಇದ್ದಾಗ ತಿರುತ್ತಾ ಬಿಡಬೇಕು. ಇದು ಸ್ವಲ್ಪನೇ ಇರೋದ್ರಿಂದ ಹಾಗೆ ಬಿಡ್ತಾ ಇದ್ದೀನಿ. ತಿರುತ್ತಾ ಬಿಟ್ಟರೆ ಗಂಟು ಕಟ್ಟಲ್ಲ. ಇದು ಕಡಿಮೆ ಇರೋದ್ರಿಂದ ಹಾಗೆ ಬಿಟ್ರೂ ನಡೆಯುತ್ತೆ. ನೀಟಾಗಿ ತಳ ಅಂಟಿರಂಗೆ ತಿರುಗಿಬಿಟ್ಟು ಲೋ ಫ್ಲೇಮ್ ಮಾಡಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು 5ರಿಂದ 7 ನಿಮಿಷ ಬಿಟ್ಟರೆ ಸಾಕು. ಉಪ್ಪಿಟ್ಟಾಗಿರುತ್ತೆ. ಇದಕ್ಕೆ ತೆಳು ಚಟ್ನಿ ಮಾಡಿಕೊಂಡ್ರೆ ಕಾಯಿ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಪ್ಲೇಟ್ಗೆ ಹಾಕ್ಕೊಂಡು ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಟೇಸ್ಟು ತುಂಬ ಚೆನ್ನಾಗಿ ಬಂದಿದೆ.